ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಈಗ ನಾನು ಒಂದು ನುಗ್ಗೆಕಾಯಿ ಹುಳಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಟ್ರೆಡಿಷ್ನಲ್ ವೇ. ನೋಡಿ, ಈಗ ನುಗ್ಗೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು ಟೊಮ್ಯಾಟೊ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಗಜ್ಜರಿ, ಒಂದು ಸ್ವಲ್ಪ ಶೇಂಗಾ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ 1 ಕಪ್ನಷ್ಟು ತೊಗರಿಬೇಳೆ, ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಮಸಾಲೆ ರುಬ್ಬಿದ್ದೀನಿ. ಏನೇನು ಹಾಕಿನಂದರೆ ಫ್ರೆಶ್ ಕೊಬ್ಬರಿ ತುರಿ, ಆಮೇಲೆ ಒಂದು ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಇದು ಡೈಲಿ ಮಸಾಲ ಇರ್ತದಲ್ಲ ಅದು ಮಸಾಲ, ಖಾರ ಪುಡಿ, ಇಂಗು, ಇಷ್ಟೆಲ್ಲ ಹಾಕಿ ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿದ್ದನ್ನು ರುಬ್ಬಿಟ್ಕೊಂಡಿದ್ದೀನಿ. ಈಗ ಇದು ಮಸಾಲೆ ರುಬ್ಬಿ ಹಾಕಿದರೆ ತುಂಬ ರುಚಿ ಆಗ್ತದೆ ಇದು. ಈಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಿದೆ. ಇದಕ್ಕೀಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಸಾಸಿವೆ ಜೀರಿಗೆ ಸ್ವಲ್ಪ ಶೇಂಗಾ ಹಾಕಿದ್ದೀನಿ. ಇದು ಚೆನ್ನಾಗಿ ಏನು ಮಾಡಬೇಕು, ಇವು ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಏನು ಮಾಡಬೇಕು, ಹುರ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ಬಿಟ್ಟು ಇದಕ್ಕೆ ನೋಡಿ, ಈಗ ನಾನು ಹೆಚ್ಚಿಟ್ಕೊಂಡಿದ್ನೆಲ್ಲ ಎಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಹಾಕೋಂಗಿಲ್ಲ ನಾನು. ಹಾಕ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಇದಕ್ಕೊಂದು ಸ್ವಲ್ಪ ಅದು ರುಬ್ಬಿದ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ರುಬ್ಬಿದ ಮಸಾಲ ಹಾಕ್ಬಿಡಬೇಕು. ಇದು ರುಬ್ಬಿದ ಮಸಾಲೆ ಏನಿರ್ತದೆ, ಫ್ರೆಶ್ ಕೊಬ್ಬರಿ ತುರಿ ಇರ್ತದಲ್ಲ, ಒಂದು ಸ್ವಲ್ಪ ಹಸಿ ವಾಸನೆ ಬರ್ತಿರ್ತದೆ. 1-2 ದಿನ ಇಟ್ಟು ತಿನ್ಲಿಕ್ಕೆ ಆಗೋದಿಲ್ಲ, ಅದು ಕೆಟ್ಟು ಹೋಗ್ತದೆ. ಅದಕ್ಕೆ ನಾವು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಅದು ಹಸಿ ವಾಸನೆ ಹೋಗೋ ತನಕ ಮಸಾಲೆ ಏನು ಮಾಡಬೇಕು, ಇದು ಜೋಡಿ ರುಬ್ಬಬೇಕು. ಇದರ ಜೋಡಿ ಕೂಡಬೇಕು ಅದು. ಆಮೇಲೆ ನೋಡಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇವು ಹುಗ್ಗಿಕಾಯಿ ಎಲ್ಲ ಬೇಯೋ ತನಕ ಇದನ್ನು ಕುದಿಸ್ಬೇಕು. ಕೊನೆಗೆ ಬ್ಯಾಳಿ ಬೇಯಿಸ್ಕೊಂಡದ್ದು ಹಾಕ್ಬೇಕು ಅದಕ್ಕೆ. ನೋಡಿ, ಈಗ ಹೆಂಗೆ ಅದು ಇದೇ ಎಣ್ಣೆಯಲ್ಲಿ ಅದೇನಾಗಬೇಕು, ಕುದಿಬೇಕು ಅದು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟಿದ್ದೀನಿ. ಏನು ಮಾಡಬೇಕು, ಚೆನ್ನಾಗಿ ಕುದಿಬೇಕಿದು. ಕುದ್ದು ಇವು ನುಗ್ಗಿಕಾಯಿ ಏನು ಬೇಕು, ಬೇಯಬೇಕು ಅವು ಚಲೋತ್ನಾಗೆ. ಬೆಂದಾಗ ಆಮೇಲೆ ಏನು ಮಾಡಬೇಕು, ಇದಕ್ಕೆ ಬ್ಯಾಳಿ ಬೇಯಿಸಿಟ್ಟಿದ್ದು ಹಾಕಬೇಕು. ನುಗ್ಗೆಕಾಯಿದು ಘಮ ಬರ್ತಾಯಿದೆ, ಬೆಂದಿವೆ ಅವು. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಬೆಂದದ ಬ್ಯಾಳಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದೀತದಲ್ಲ ಅಷ್ಟು ರುಚಿ ಬರ್ತದೆ ಇದಕ್ಕೆ. ಆಮೇಲೆ ಮೇಲೆ ಇದಕ್ಕೆ ಕುದ್ದಿಂದ ಒಂದು ಒಳ್ಳೆಯದು ಹಿಂಗಿನ ಒಗ್ಗರಣೆ ಕೊಡೋಣ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ. ಅಂದರೆ ಒಣ ಮೆಣಸಿನ್ಕಾಯಿ, ಕರಿಬೇವು, ಹಿಂಗಿನ ಒಗ್ಗರಣೆ ಕೊಡಬೇಕು. ಆಮೇಲೆ ಕೊಡಬೇಕು, ಅದು ಇನ್ನೂ ಕುದಿಬೇಕೀಗ. ನೋಡಿ, ಈಗ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣದಿದೆಯಲ್ಲ, ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ, ಇದೊಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ನೋಡಿ, ಚಟ ಚಟ ಅಂತಿದೆ, ಕಾದಿದೆ ಎಣ್ಣೆಗೆ, ಚಟ ಚಟ ಅಂತ ಇದೆ. ಅದಾಗಿ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಹಸಿ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಇದನ್ನೇನು ಮಾಡಬೇಕು, ತುಂಬ ಚೆನ್ನಾಗಿ ಆಗಿದೆ ಇದು ಒಗ್ಗರಣೆ. ಇದು ಬಿಸಿ ಬಿಸಿದೆ, ಇದಕ್ಕೆ ಕೊಡಬೇಕೀಗ ಹುಳಿಗೆ. ನೋಡಿ, ಕುದೀತಾ ಇದೆ, ತುಂಬ ಚೆನ್ನಾಗಿ ಘಮ ಬರ್ತಾಯಿದೆ ಇದ್ರದ್ದು ನುಗ್ಗಿಕಾಯಿದು. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಮೀನಿನ ಒಗ್ಗರಣೆ ಏನಿರ್ತದಲ್ಲ ಇದ್ರದ್ದೇ ಘಮ ಎಲ್ಲ ರುಚಿ ಬರ್ತದೆ ಇದಕ್ಕೆ. ಸ್ವಲ್ಪ ಹಿಂಗೆ, ಇನ್ನೊಂದು ಸ್ವಲ್ಪ ಹಿಂಗೆ ಹಾಕಬೇಕು ಇದಕ್ಕೆ. ನೋಡಿ, ನುಗ್ಗಿಕಾಯಿ ಹುಳಿ ಕುದೀತಾ ಇದೆ, ಇದ್ರ ಘಮ ಬರ್ತಾಯಿದೆ, ಅಂದರೆ ಬಾಯಲ್ಲಿ ನೀರು ಬರ್ತಾಯಿದೆ. ಇಷ್ಟೊಂದು ರುಚಿಯಾಗಿದೆ ಇದು. ನೋಡಿ, ಈ ರೀತಿ ನೀವು ಒಂದು ಸಲ ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.